ವಸಿಷ್ಠ ಹುಟ್ಟಿದಾಗಿಂದ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಲ್ಲ. ಅವ್ನು ಹುಟ್ಟೋಕ್ಕೆ ಮುಂಚೆ ತುಂಬ ನನ್ನ ಮೈಂಡಲ್ಲಿ ತುಂಬ ರಕವಾಗಿರೋ ಆಲೋಚನೆ ಇತ್ತು. ನಾನು ಹೇಗೆ ಬೆಳೆಸ್ತೀನಿ ಒಂದು ಮಗುನ, ನಂಗೆ ಅಷ್ಟು ಕ್ಯಾಪಬಿಲಿಟಿ ಇದೆಯಾ, ನಂಗೆ ಏನೂ ಗೊತ್ತಿಲ್ವಲ್ಲ, ಇಷ್ಟು ದಿನ ಸುಮ್ಮನೆ ಅಮ್ಮನ ಮನೇಲಿ ಎಂಜಾಯ್ ಮಾಡಿಕೊಂಡು ಹ್ಯಾಪಿಯಾಗಿದ್ನಲ್ವ, ಏನು ಇದೆಲ್ಲ ನನ್ನ ಕೈಲಾಗುತ್ತಾ ಅಂತ. ಆದರೆ ವಸಿಷ್ಠ ಹುಟ್ಟಿದ ಮೇಲೆ ನನ್ನ ಲೈಫೇ ತುಂಬ ಚೇಂಜ್ ಆಗೋಯಿತು. ನನ್ನಲ್ಲಿ ಅಷ್ಟೊಂದು ಕ್ಯಾಪಬಿಲಿಟಿ ಇದೆ, ನಾನೊಂದು ಪರ್ಸನ್ನ ಅಷ್ಟು ಲವ್ ಮಾಡೋಕ್ಕಾಗುತ್ತೆ ಅಂತಲೇ ನಂಗೆ ಗೊತ್ತಾಗಲಿಲ್ಲ. ಬೆಳಗ್ಗೆ ಇಲ್ಲ ರಾತ್ರಿ ಇಲ್ಲ, ಯಾವ ಟೈಮ್ ಆದರೂ ಏನಾದರೂ ಅವನು ಏನಾದರೂ ಬೇಕಂದರೆ ಒಂದು ಸೆಕೆಂಡು ಆಲೋಚಿಸ್ಬೇಕು ಅನಿಸಲ್ಲ. ಊಟ ಆಗಲಿ, ತಿಂಡಿ ಆಗಲಿ, ನಿದ್ದೆ ಆಗಲಿ, ಏನಾದರೂ ಸೆಕೆಂಡ್ರಿನೇ. ಯಾವಾಗೂ ಫಸ್ಟ್ ಪ್ರಯಾರಿಟಿ ವಸಿಷ್ಠ ಆಗೋಗಿದ್ದಾನೆ. ಇಷ್ಟಕ್ಕೆ ಮುಂಚೆ ತುಂಬ ಪ್ರಯಾರಿಟೀಸ್ ಡಿಫ್ರೆಂಟಾಗಿತ್ತು. ನನ್ನ ಲೈಫಲ್ಲಿ ನಾನು ಥಿಂಕ್ ಮಾಡೋ ವೇ ಕೂಡ ತುಂಬ ಡಿಫ್ರೆಂಟಾಗಿತ್ತು. ಇವಾಗ ರಾತ್ರಿ ಮಲ್ಕೊಳ್ಳೋಕ್ಕೆ ಮುಂಚೆ ಲಾಸ್ಟ್ ಥಾಟ್, ಬೆಳಗ್ಗೆ ಎದ್ಮೇಲೆ ಫಸ್ಟ್ ಥಾಟ್ ವಸಿಷ್ಠನೇ. ಯಾವಾಗ ಏನು ಪ್ಲ್ಯಾನ್ ಮಾಡಿದ್ರು, ಏನಾದರೂ ಅವ್ನು ಕಂಫರ್ಟ್ ಆಗಿರಲಿ, ಹೆಂಗೆ ಮಾಡಿದರೆ ವಸಿಷ್ಠ ಕಂಫರ್ಟ್ ಆಗಿರ್ತಾನೆ, ಏನು ಮಾಡಿದರೆ ಅವ್ನ ಹೆಲ್ತ್ ಚೆನ್ನಾಗಿರುತ್ತೆ, ಏನು ಅಡುಗೆ ಊಟ ತಿಂಡಿ ಮಾಡಿದರೆ ಅವ್ನಿಗೆ ಇಷ್ಟ ಆಗುತ್ತೆ, ಯಾವಾಗೂ ಆ ಡೈರೆಕ್ಷನಲ್ಲೇ ಥಿಂಕ್ ಮಾಡ್ತೀವಾಗಲಿ. ಮುಂಚಿನ ಥರ ಇಷ್ಟು ಅವರ್ಸ್ನಾಗ ನಿದ್ದೆ ಬೇಕು, ನಾನು ಇದೇ ಇಷ್ಟವಾಗಿ ತಿನ್ನಬೇಕು, ಇವೆಲ್ಲ ಹೊರಟೋಗಿದೆ. ಇವಾಗ ನಂಗೆ ಅರ್ಥ ಆಗುತ್ತೆ, ನನ್ನ ಮದರ್ ಆದಮೇಲೆ ನಮ್ಮ ಅಮ್ಮನ ಬಗ್ಗೆ ನಾನು ತುಂಬಾ ತಿಳ್ಕೊಳ್ಳೋಕ್ಕೆ ನನಗೊಂದು ಸ್ಕೋಪ್ ಬಂದಿದೆ. ಯಾವಾಗಂದರೆ ನಾನು ಮದರ್ ಆದಮೇಲೆ ನಮ್ಮಮ್ಮ ಎಷ್ಟೊಂದು ನಮಗೋಸ್ಕರ ಮಾಡಿರ್ತಾರೆ ಅಂತ ಇವಾಗ ನಂಗೆ ಅರ್ಥ ಆಗುತ್ತೆ. ಅವ್ರ ಸ್ಯಾಕ್ರಿಫೈಸಸ್ ಸ್ಟಾರ್ಟ್ ಆಗೋದು ಹುಟ್ಟಿದಾಗ, ಇನ್ನೂ ಎಂಡ್ ಆಗಿಲ್ಲ. ಇಷ್ಟು ಇಯರ್ಸ್ ಬಂದ್ರೂ ಇವಾಗೂ ಮನೆಗೆ ಹೋದರೆ, ಇಲ್ಲಾಂದರೆ ನಮ್ಮಮ್ಮನ ಫಸ್ಟ್ ಥಾಟ್ ನಾವೇ ಇರ್ತೀವಿ ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ. ಇವಾಗೂ ನಮ್ಮ ಕೈಲಿ ಒಂದು ಕೆಲಸನೂ ಮಾಡಲಿಸಲ್ಲ. ಹಾಗೆ ಇವಾಗೇ ಗೊತ್ತಾಯಿತು ನನಗೆ. ಆಮೇಲೆ ಗ್ರ್ಯಾಂಡ್ ಪೇರೆಂಟ್ಸ್ ಲವ್ ಅನ್ನೋದು ಕೂಡ, ನಮ್ಮ ಅತ್ತೆಯವರಾಗಲಿ ನಮ್ಮ ಅಮ್ಮವರಾಗಲಿ ಎಷ್ಟು ಲವ್ ಮಾಡ್ತಾರೆ ಪೇರೆಂಟ್ಸ್ಗಿಂತ ಜಾಸ್ತಿ ಗ್ರ್ಯಾಂಡ್ ಚಿಲ್ಡ್ರನ್ನ ಹೆಂಗೆ ಮಾಡ್ತಾರೆ ಅನ್ನೋದು ನನಗೆ ಇವಾಗೇ ಗೊತ್ತಾಗ್ತಾ ಇದೆ. ಈ ಚಿಕ್ಕ ಮಕ್ಕಳ ಮೇಲಿರೋ ಪ್ರೀತಿ ಅನ್ನೋದು ಅಂಥದ್ದು. ಅದು ಅವ್ರ ಮುದ್ದು ಮಾತು, ಅವರು ಫಸ್ಟ್ ವಾಕ್ ಮಾಡಿರೋದಾಗಲಿ, ಫಸ್ಟ್ ಟೈಮ್ ಚಿಕ್ಕ ಚಿಕ್ಕ ಮಾತು ಮಾತಾಡಿದ್ದಾಗಲಿ, ಫಸ್ಟ್ ಟೈಮ್ ಅಮ್ಮ ಅಂತಾಗಲಿ ಡ್ಯಾಡಿ ಅಂತಾಗಲಿ ಕರೆದಿದ್ದಾಗಲಿ, ಎವ್ರಿಥಿಂಗ್ ಅನ್ನೋದು ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ. ಅವ್ರ ಪ್ರತಿ ಮೈಲ್ ಸ್ಟೋನ್. ಹಾಗೆ ಎವ್ರಿ ಮೈಲ್ ಸ್ಟೋನ್ ಅನ್ನೋದು ಸೆಲೆಬ್ರೇಟ್ ಮಾಡೋದು, ಅವ್ರ ಎವ್ರಿ ಚಿಕ್ಕ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋದು, ಅದು ತುಂಬ ಹ್ಯಾಪಿನೆಸ್ನ ಕೊಡುತ್ತೆ. ಆ ಮೆಮೊರೀಸ್ನೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ರೆ, ಅವಾಗೇ 2 ಇಯರ್ಸ್ ಆಗೋಯ್ತಾ, ಹೇಗೆ ಇಷ್ಟು ಬೇಗ ಆಯಿತು ಅಂತ ತುಂಬಾ ಎಮೋಷ್ನಲ್ ಫೀಲ್ ಆಗುತ್ತೆ. ಅವಾಗೇ ವಸಿಷ್ಠದ ಸೆಕೆಂಡ್ ಬರ್ಡೇ ಬಂತ, ಎಷ್ಟು ಬೇಗ ಬೆಳೀತಾ ಇದ್ದಾನೆ. ಅವ್ನು ತುಂಬ ಸ್ಮಾರ್ಟ್, ತುಂಬ ಇಂಟೆಲಿಜೆಂಟ್, 2 ಲ್ಯಾಂಗ್ವೇಜಸ್ ಅರ್ಥ ಮಾಡ್ಕೊತಾನೆ, ಮಾತಾಡ್ತಾನೆ, ಎಲ್ಲ ಅನಿಮಲ್ಸ್ ರೆಕಗ್ನೈಸ್ ಮಾಡ್ತಾನೆ, ಎಲ್ಲ ಅನಿಮಲ್ಸ್ ನೇಮ್ಸ್ ಹೇಳ್ತಾನೆ, ವೆಜಿಟೇಬಲ್ಸ್ ಹೇಳ್ತಾನೆ, ಆ್ಯಕ್ಟಿವಿಟಿ ಮ್ಯಾಚಿಂಗ್ ಮಾಡ್ತಾನೆ, ನಂಬರ್ಸ್ ಹೇಳ್ತಾನೆ, ಅವ್ನ ಲ್ಯಾಂಗ್ವೇಜಲ್ಲಿ ಕಮ್ಯುನಿಕೇಟ್ ಆಗ್ತಾನೆ. ಅವನಿಗೆ ತೆಲುಗು ಬೇಕಾದರೆ ತೆಲುಗು, ಕನ್ನಡ ಬೇಕಾದರೆ ಕನ್ನಡ. ನನಗೆ ವೆಹಿಕಲ್ಸ್ ಅಂದರೆ ತುಂಬ ಇಷ್ಟ. JCBs, ಕಾಂಕ್ರೀಟ್ ಮಿಕ್ಸರ್ಸ್, ಬಾಯ್ ಅಂತ ಅನ್ಸ್ಕೊತಾನೆ. ಕಾರ್ಸ್, ಪೊಲೀಸ್ ಜೀಪ್ಸ್, ಫೈರ್ ಟ್ರಕ್ಸ್ ಇಂಥವಂದರೆ ತುಂಬ ಇಷ್ಟ. ಟ್ರಾವೆಲ್ ಮಾಡೋಕ್ಕೂ ತುಂಬ ಇಷ್ಟ. ನೀರಲ್ಲಿ ಆಟ ಆಡೋದು ತುಂಬ ಇಷ್ಟ. ಈ ವಿಡಿಯೋ ಯಾಕೆ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂದರೆ, ಮೇ ಬಿ ಫ್ಯೂಚರಲ್ಲಿ ವಸಿಷ್ಠ ನೋಡ್ಕೊಂಡಾಗ ಓಕೆ ನಮ್ಮಮ್ಮ ಸೆಕೆಂಡ್ ಬರ್ಡೇ ಫೀಲಿಂಗ್ ಇದು ಅಂತ